ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ ಮಾಡಾದ್ಮೇಲೆ ಈಗ ನನ್ನೇ ಹಾ, ಆಗ್ಲೇ ಆ, ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ. ಗೊತ್ತಾಯ್ತಾರ? ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಹಾ ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಹಾ ಹಾ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಗೊತ್ತಾಯ್ತಾರ? ಅವಾಗ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಹಾ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಹಾ ಅದ್ ಸುಮ್ನೆ ಅದ್ ಒಳ್ಳೇದು. ಸುಮ್ನೆ ಅದ್ ನೀವ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಹಾ. ಒಂದ್ಸಲ ತೋಟದ ಮನೆಗೆ ನೀನು ಬಾ, ಹಾ ಸರಿ ಸರ್. ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಹಾ ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಹಾ ಸರ್. ಬಟ್ ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು, ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ. ತುಂಬಾ ಒಳ್ಳೆ ವ್ಯಕ್ತಿ, ಹೌದು ಸರ್. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಹಾ ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ನಿನ್ ಹತ್ರ ಕೇಳು. ಹಿಂಗ್ ಟಿಕೆಟ್ ಬೇಕು ಹಾ ಸರ್. ಆಯ್ತಾ? ಅವ್ರದ್ದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ ಮಾಡಾದ್ಮೇಲೆ ಈಗ ನನ್ನೇ ಹಾ, ಆಗ್ಲೇ ಆ, ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ. ಗೊತ್ತಾಯ್ತಾರ? ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಹಾ ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಹಾ ಹಾ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಗೊತ್ತಾಯ್ತಾರ? ಅವಾಗ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಹಾ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಹಾ ಅದ್ ಸುಮ್ನೆ ಅದ್ ಒಳ್ಳೇದು. ಸುಮ್ನೆ ಅದ್ ನೀವ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಹಾ. ಒಂದ್ಸಲ ತೋಟದ ಮನೆಗೆ ನೀನು ಬಾ, ಹಾ ಸರಿ ಸರ್. ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಹಾ ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಹಾ ಸರ್. ಬಟ್ ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು, ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ. ತುಂಬಾ ಒಳ್ಳೆ ವ್ಯಕ್ತಿ, ಹೌದು ಸರ್. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಹಾ ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ನಿನ್ ಹತ್ರ ಕೇಳು. ಹಿಂಗ್ ಟಿಕೆಟ್ ಬೇಕು ಹಾ ಸರ್. ಆಯ್ತಾ? ಅವ್ರದ್ದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ ಮಾಡಾದ್ಮೇಲೆ ಈಗ ನನ್ನೇ ಹಾ, ಆಗ್ಲೇ ಆ, ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ. ಗೊತ್ತಾಯ್ತಾರ? ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಹಾ ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಹಾ ಹಾ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಗೊತ್ತಾಯ್ತಾರ? ಅವಾಗ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಹಾ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಹಾ ಅದ್ ಸುಮ್ನೆ ಅದ್ ಒಳ್ಳೇದು. ಸುಮ್ನೆ ಅದ್ ನೀವ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಹಾ. ಒಂದ್ಸಲ ತೋಟದ ಮನೆಗೆ ನೀನು ಬಾ, ಹಾ ಸರಿ ಸರ್. ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಹಾ ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಹಾ ಸರ್. ಬಟ್ ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು, ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ. ತುಂಬಾ ಒಳ್ಳೆ ವ್ಯಕ್ತಿ, ಹೌದು ಸರ್. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಹಾ ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ನಿನ್ ಹತ್ರ ಕೇಳು. ಹಿಂಗ್ ಟಿಕೆಟ್ ಬೇಕು ಹಾ ಸರ್. ಆಯ್ತಾ? ಅವ್ರದ್ದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಪ್ರತಾಪ್ ನಿಮ್ಗೆ ಏನಂತ ಹೇಳಿ ಮೋಸ ಮಾಡಿದ್ದಾರೆ ಸರ್? ಆ್ಯಕ್ಚುಲಿ ನನಗೆ ಮಾಧವ್ ಕಿರಣ್ ಅನ್ನೋರ ಹತ್ರದಿಂದ ಪರಿಚಯ, ಮಾಧವ್ ಕಿರಣ್ ಕಡೆಯಿಂದ ಪರಿಚಯ. ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು. ಆ್ಯಂಡ್ ಈ ಕುಮಾರಣ್ಣನ ಹತ್ರ, ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು, ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ, ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು. ಸಪೋರ್ಟು ಕೂಡ ಮಾಡಿದೆ. ಬಟ್ ಯಾಕೆ ಇವಾಗ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಆಮೇಲೆ ಮೋರ್ ಓವರ್ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ, ಅದು ತುಂಬ ಬೇಜಾರಾಗಿದೆ ಸರ್. ಸರ್ ಏನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ನಿಮ್ದು ಯಾವ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ ಮಳವಳ್ಳಿ, ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು, ಆಮೇಲೆ ತಳಗೋದಿ ಕಾನ್ಸ್ಟಿಟ್ಯೂನ್ಸಿಲಿ. ಬಟ್ ಅದು ನನಗೇನಂದರೆ, ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಜೆ ಡಿ ಎಸ್ನಿಂದ, ಹೌದು. ಬಟ್ ನನಗೆ ಇಂಟೆನ್ಷನ್ ಇತ್ತು, ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟಾಗಿ ಸೋತಿದ್ದೆ. ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು. ಆಮೇಲೆ ನನಗೆ ಈ ಸಣ್ಣ ಪುಟ್ಟ ಕಾಮನ್ನಾಗಿ ಒಂದು ಸಲ 2 ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು ತುಂಬ. ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ, ಇವ್ರಿಗೂ ನನಗೂ ಆ ಬಾಂಡಿಂಗಲ್ಲಿ ಇದನ್ನು ಮಾಡಿದ್ರು ಸರ್. ಆ್ಯಕ್ಚುಲಿ 2 ಲಕ್ಷ ಅದು ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ. ಅದು ಇಂಟರ್ನಲಿ ಕೊಟ್ಕೊಂಡಿದ್ವಿ. ಬಟ್ ಅದೇನು ನಾವೇನು ಹೊರಗಡೆ ಏನು ಮಾತಾಡಿರಲಿಲ್ಲ, ಅದು ತುಂಬ ದಿವಸ ಆದಮೇಲೆ. ಬಟ್ ಅವ್ರ ಕಂಪ್ನಿ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ನಾನು ಅದೇ ಇಂಟೆನ್ಷನ್ಲಿ ಮೋಟಿವಲ್ಲಿ ಕಾಯ್ತಿದ್ದೆ ಅಷ್ಟೇ. ಬಟ್ ಈಗೇನಂದರೆ ನನಗೂ ಅದು ತುಂಬ ಯೂಸ್ ಇತ್ತು, ನನಗೂ ಅದು ತುಂಬ ಬೇಕಾಗಿತ್ತು. ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು.
ಬಟ್ ನಾನು ಕೊನೆವರೆಗೂ ಇವನ್ ನಾನು ಈಚೆ ಬಂದ ಮೇಲೂ ಈಚೆ ಬರೋಕ್ಕೆ 2 ದಿವಸ ಮುಂಚೆ ಇದ್ದಾಗಲೂ ಡಾಕ್ಟರ್ ಪ್ರಯಾಗ್ ಸರ್ ಅದ್ರ ಏನು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿರೋದಕ್ಕೆ ನಾನು ತುಂಬ ಅವನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ. ಆ್ಯಂಡ್ ಅವ್ನು ಬೇಡ ಜೀವನ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಮೋಟಿವೇಟಲ್ಲಿದ್ದೆ. ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡ್ತಾಯಿಲ್ಲ. ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರಿಯಾಗಿ. ನನಗೆ ಇವಾಗ ಸಡನ್ನಾಗಿ ಇವಾಗ ಏನು ನೆಕ್ಸ್ಟು ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ. ಅದರಿಂದ ನನಗೆ ಸರ್ ಟಿಕೆಟ್ ಕೊಡಿಸೋದು ಪಕ್ಷದಿಂದನೇ ಆಗಬೇಕು ಹೊರತು ಇವನಿಂದ ಆಗಲ್ಲ. ಏನೋ ಅವತ್ತು ಅವನು ಹೇಳಿದಕ್ಕೋಸ್ಕರ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಬರ್ತಾಯಿರ್ತೀನಿ ಅವಾಗವಾಗ. ನೀನು ಕರ್ಕೊಂಡು ಹೋಗ್ತೀನಿ ಪರ್ಸನಲಾಗಿ ಟಿಕೆಟ್ ಕೇಳ್ಕೊ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಮಾತಾಡಿದಾಗಲೂ ಅಷ್ಟೇ. ನಾನು ಆಮೇಲೆ ಸೊ ನನಗೇನು ಇವಾಗ ನನ್ನ ಪ್ರೆಸೆನ್ಸ್ ಏನಂದರೆ ನನಗೆ ಟಿಕೆಟ್ಗೆ ನಾನು ಇಲ್ಲೇ ನಾನು ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಇದೆ. ಏನು ಪೊಲಿಟಿಕ್ಸ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಆ್ಯಂಡ್ ಜನಸೇವೆ ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಜನಸೇವೆ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಆ್ಯಂಡ್ ನನಗೆ ಆ ಟಿಕೆಟ್ಗೋಸ್ಕರ ನಾನು ಇಲ್ಲೇ ಬೇಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರಿಗೂ ಆಮೇಲೆ ಇವ್ರಿಗೂ ಕುಮಾರಣ್ಣಗೂ ಕೇಳ್ಕೊಂಡು ಟಿಕೆಟ್ ವಿಚಾರವಾಗಿ ಏನಂತೆಲ್ಲ ಹೇಳಿ ನಿಮ್ಮನ್ನು ನಂಬಿಸಿದ್ರು ಅಂತ, ಯಾವ್ಯಾವ ಲೀಡರ್ಗಳು ಪರಿಚಯ ಇದ್ದಾರೆ ಅಂತ ಹೇಳಿದ್ರು, ಡೀಟೇಲ್ ಆಗಿ ಹೇಳಿ ಅಂತ. ಸರ್ ನನಗೆ ಅವರು ಕುಮಾರಸ್ವಾಮಿ ಅವ್ರು ಕುಮಾರಣ್ಣವ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ರು. ಸೊ ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೊಂದು 5 ಲಕ್ಷ ಬೇರೆ ಕೊಟ್ಟಿದ್ರಲ್ಲ, ಇದರಲ್ಲಿ ಆ ಮೋಟಿವೇಟಲ್ಲಿ ಅವ್ರು ಪರಿಚಯ ಇದ್ದಾರೆ. ಬಟ್ ಬೇರೆಯವ್ರ ಹತ್ರ ನನ್ನ ಸ್ಥಳೀಯ ಶಾಸಕರ ಹತ್ರ ಕೇಳೋಣ ಅಂತ, ಮಾಜಿ ಶಾಸಕರು ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಆ ವಿಚಾರವಾಗಿ ಬೇಡ ನಾನು ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ, ಚೇಂಜ್ ಆಗಿ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ. ನಾನು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು. ಅದು ಯಾಕೆಂದರೆ ಅದು 3 years ಬ್ಯಾಕ್ ಅವೆಲ್ಲ ಆಗಿತ್ತು. ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನು ಯಾಕೆಂದರೆ ಈಗ ನಾವು ಪ್ರೂಫ್ ಕೊಡು ಅಂದರೆ ಕೊಡೋಕ್ಕಾಗಲ್ಲ. ಕೆಲವೊಂದು ಹೇಳಿದರು, ಯಾಕೆ ಜಗ್ಗೇಶ್ ಅವ್ರಿಗೂ ಯಾರಿಗೆ ಪ್ರತಾಪ್ಗೂ ಏನಕ್ಕೆ ಅವ್ರಿಗೆ ಕಾಂಟ್ರವರ್ಸಿ ಬಂತು, ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದರು. ಏನೋ ಅವರು ಕಂಪ್ನಿ ಶಟಪ್ ಮಾಡಬೇಕು ಅನ್ನೋವಾಗ ಇವಾಗ ಜಸ್ಟ್ ಅವರು ಯಾರನ್ನ ಜಗ್ಗೇಶನನ್ನು ಅವ್ರ ಮಗನ್ನ ಅದಕ್ಕೆ ಓನರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವನ್ನ CEO ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿದ್ದರು. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ. ಸೊ ಅದಕ್ಕೆ ಜಗ್ಗೇಶಣ್ಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಥರ ಅವ್ರು ಹೇಳಿದ್ರು. ಸೊ ನಾನು ಅದನ್ನು ಬ್ಲೈಂಡಾಗಿ ನಂಬ್ಕೊಂಡೆ. ಏನಕ್ಕೆ ಅಂದರೆ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಯಾಕೆ ನನ್ನ ಪೂರ್ತಿ ಏನೋ ಇದು ಮಾಡೋಕ್ಕೆ ಹೋಗಿಲ್ಲ. ಒಂದು ಮನುಷ್ಯತ್ವದ ಹ್ಯುಮ್ಯಾನಿಟಿ ಪ್ರಕಾರ ನಾನು ಅವನ್ನ ಮಾತಾಡಿಸ್ಕೊಂಡೆ. ಬಿಗ್ ಬಾಸ್ ಹೋಗ್ತಾರೆ, ಬಿಗ್ ಬಾಸ್ ನೀವು ಕೂಡ ಸಪೋರ್ಟ್ ಮಾಡಿ ಮಾತಾಡ್ತೀರಿ. ಹೌದು ಸರ್. ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ ಅವ್ರು ನಿಮ್ಮ ಹತ್ರ ಮಾತಾಡ್ತಿಲ್ಲ, ನಿಮ್ಮ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅಂತೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಿಲ್ಲ. ನಾನು ಇವಾಗಲೂ ಹೇಳ್ತೀನಿ ಸರ್, ನಾನು ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವಿಂದ ನಾನು ಸಪೋರ್ಟ್ ಮಾಡಿದ್ದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಅಟ್ಲೀಸ್ಟ್ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡೋಕೆ ಅವ್ರು ರೆಡಿ ಇಲ್ಲ ಅಂತಂದಮೇಲೆ ಇನ್ನು ನಾನು ಇದು ಯಾಕೋ ನನಗೆ ಇವರು ಸುಮ್ಮನೆ ಡಿಮೋಟಿವೇಟ್ ಮಾಡಿ ಕಂಪ್ಲೇಂಟ್ ಕೊಡಬೇಕಾಯ್ತು. ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಸರ್ ಇಲ್ಲಿ ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ. ಯಾಕೆಂದರೆ ಮ್ಯಾಕ್ಸಿಮಮ್ ಒಳ್ಳೆ ಇದಲ್ವಾ ನಾನು ಬೈ ಬರ್ತ್ ನಾನು ಹುಟ್ಟಿದ್ದು ಬೆಳೆದಿದ್ದಿಲ್ಲ ಬೆಂಗಳೂರೇ ಸರ್. ಬಟ್ ನನಗೆ ಇದೇ ಉದ್ದೇಶವಾಗಿ ನಾನು ಸ್ವಲ್ಪ ಪ್ರಯಾಗ್ ಅವರಾಯ್ತು, ಪರಮೇಶ್ವರ್ ಆಯ್ತು, ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ. ಈ ರೀತಿ ಪ್ರತಾಪ್ ಅವ್ರನ್ನ ನಂಬಿರೋ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ ಕಡೆದಾಗಿ? ಸರ್ ಏನಕ್ಕೆ ಅಂದರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರ್ಗಿಂತ ಪ್ರತಾಪ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಯೂಸ್ ಮಾಡ್ಕೋಬೇಡ, ಜನನ ಯೂಸ್ ಮಾಡ್ಕೊಬಿಟ್ಟು ಅಂದರೆ ಯೂಸ್ ಮಾಡಿಕೊಂಡು ಅಲ್ಲೇ ಬಿಡಬೇಡ. ಏನಕ್ಕೆ ಅಂದರೆ ಈಗ ನನ್ನದೇ ಒಂದು ಕನಸು ಸರ್, ಒಂದೇನೋ ಇಂಟೆನ್ಷನ್ ಇತ್ತು, ಕನಸಿತ್ತು. ನನಗೆ ಬೆಂಗಳೂರಲ್ಲಿ ನಮ್ಮ ತಂದೆ ಕಂಪ್ನಿ ಇದೆ, ನಾನು ನಡ್ಸ್ಕೊಂಡು ನಾನು ಹೋಗ್ಬೋದಾಯಿತು. ನಮ್ಮದು ಒಂದು ಸಣ್ಣ ಕಂಪ್ನಿ ಇದೆ, ಅದನ್ನು ನಾನು ನಡ್ಸ್ಕೊಂಡು ಹೋಗ್ಬೋದಾಯಿತು. ಬಟ್ ನಾನು ಹೋಗಿದ್ದು ಜನಸೇವೆ ಮಾಡಬೇಕು. ನನಗೆ ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ಏನೋ ಒಂದು ನಾನು ಮಾಡಬೇಕು, ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಹೋದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.